ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಖಾಸಗಿ ಕಾಲೇಜು ಹಾಗೂ ವಸತಿ ನಿಲಯದಿಂದ ಹೊರಬರುವ ಮಲಮೂತ್ರ ಹಾಗೂ ತ್ಯಾಜ್ಯ ನೀರನ್ನ ಕಾಲುವೆಗೆ ಬಿಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಹಿರಿಯ ವಕೀಲರು ಹಾಗೂ ರೈತಪರ ಹೋರಾಟಗಾರರಾದ ಹೋಮ ಪಂಡಿತರಯ್ಯ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ಗಮನಕ್ಕೆ ಸಮಸ್ಯೆ ತರಲಾಗಿದೆ ಎಂದು ತಿಳಿದು ಬಂದಿದೆ. ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಜೆಸಿಬಿ ಮೂಲಕ ತ್ಯಾಜ್ಯ ನೀರು ಹರಿಯುವ ಮಾರ್ಗವನ್ನ ಮುಚ್ಚಲು ಮುಂದಾದ ಸಂದರ್ಭದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಸ್ಥಳದಲ್ಲಿ ಪ್ರತಿರೋಧ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಈ ವೇಳೆ ವಿದ್ಯಾರ್ಥಿಗಳಿಗೆ ಜೆಸಿಬಿ ಕೆಳಗೆ ಕುಳಿತುಕೊಳ್ಳುವಂತೆ ಪ್ರಾಂಶುಪಾಲರು ಸೂಚಿಸಿದ್ದಾರೆ ಎಂಬ ಆರೋಪವನ್ನ ಕೆಲ ಪ್ರತ್ಯಕ್ಷದರ್ಶಿಗಳು ಮಾಡಿದ್ದಾರೆ. ಆದರೆ ವಿದ್ಯಾರ್ಥಿಗಳಿಗೆ ಅಂತಹ ಯಾವುದೇ ಸೂಚನೆ ನೀಡಿಲ್ಲ ಎಂದು ಪ್ರಾಂಶುಪಾಲರಾದ ವೀರಭದ್ರಪ್ಪ ಸ್ಪಷ್ಟಪಡಿಸಿದ್ದಾರೆ ಎನ್ನಲಾಗಿದೆ. ಹಿಂದೂ ಕಾಲೇಜು ಮಾಡತಕ್ಕಂಥ ಮಾಲಿನ್ಯ ಅದನ್ನು ನಾವು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ, ಸಣ್ಣ ನೀರಾವರಿ ಇಂಜಿನಿಯರ್ಗಳಿಗೆ, ಮುನ್ಸಿಪಾಲ್ಟಿಗೆ ಅರ್ಜಿ ಕೊಟ್ಟಿದ್ವು. ಅವರೆಲ್ಲರೂ ಕೂಡ ಎರಡೆರಡು ನೋಟಿಸ್ ಕೊಟ್ಟಾರೆ. ತಕ್ಷಣ ನಿಂತು ರೈತರಿಗಾಗತಕ್ಕಂಥ ಅನಾಹುತವನ್ನು ನಿಲ್ಲಿಸಬೇಕಂತಂದು. ಆದ್ದರಿಂದ ಈ ದಿನ ಏನು ಮಾಡಿದ್ರು, ಇಂಜಿನಿಯರ್ಗಳು ಅವರೆಲ್ಲರೂ ಬಂದು ಇದನ್ನು ತಕ್ಷಣ ನಿಲ್ಲಿಸಿ ರೈತರಿಗೆ ಅನುಕೂಲ ಮಾಡಬೇಕು, ಈ ವಾತಾವರಣ ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕು, ರೈತರು ಬೆಳೆದೇ ಇರತಕ್ಕಂಥ ಭೂಮಿ ಬೇಸಾಯ ಯೋಗ್ಯ ಆಗಿರೋದ್ರಿಂದ ಅವುಗಳನ್ನು ತರಬೇಕು ಅಂತಂದರೆ ಇಂಜಿನಿಯರ್ಗಳು ಬಂದು ಜೆಸಿಬಿ ತೆಗೆದುಕೊಂಡು ನಮ್ಮೆಲ್ಲರ ನೊಂದ ರೈತರನ್ನು ಕರ್ಕೊಂಡು ಬಂದು ಕಾಲುವೆಗಳನ್ನು ಮುಚ್ತಾಯಿದ್ರು. ಅವಾಗ ಇರುವಂಥಪ್ಪ ಅಂತಕ್ಕಂಥ ಈ ಪ್ರಿನ್ಸಿಪಾಲ್ ಏನಿದ್ದಾರೆ ಅವರು ಮುಗ್ಧ ವಿದ್ಯಾರ್ಥಿಗಳನ್ನು ಕರ್ಕೊಂಡ್ಬಂದು ಅಲ್ಲಿ ಮುಷ್ಕರ ಮಾಡ್ತೀವಿ ಹಾಗೆ ಅಂತಂದು ನಮ್ಮ ಮೇಲೆ ದೌರ್ಜನ್ಯಗಳನ್ನು ಮಾತಿನಿಂದ ಮತ್ತು ಕೈಗಳಿಂದ ದೌರ್ಜನ್ಯ ಮಾಡಿದರು. ಇದು ಭಾಳ ಪ್ರಜಾಪ್ರಭುತ್ವಕ್ಕೆ, ರೈತರಿಗೆ ತೊಂದರೆದಾಯಕವಾದಂಥ ಶಿಕ್ಷಣ ಸಂಸ್ಥೆಗಳು ಮುಚ್ಚತಕ್ಕದ್ದು. ಇನ್ನು ಘಟನೆ ಸ್ಥಳಕ್ಕೆ ಆಗಮಿಸಿದ್ದ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ಬಳಿ ಕಾಮಗಾರಿ ಕೈಗೊಳ್ಳಲು ತಂದಿರುವ ಆದೇಶವನ್ನ ತೋರಿಸುವಂತೆ ಕೇಳಲಾಗಿದೆ ಎಂದು ತಿಳಿದು ಬಂದಿದೆ. ಮತ್ತೊಂದೆಡೆ ಕಾಲೇಜು ಹಾಗೂ ವಸತಿ ನಿಲಯದಿಂದ ಹೊರಬರುವ ತ್ಯಾಜ್ಯ ನೀರನ್ನ ಕೃಷಿ ಭೂಮಿ ಮತ್ತು ಗದ್ದೆಗಳತ್ತ ಹರಿಸಲು ಅನುಮತಿ ಪಡೆದಿದ್ದಾರೆಯೇ ಎಂಬ ಪ್ರಶ್ನೆಯೂ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿದೆ. ತ್ಯಾಜ್ಯ ನೀರನ್ನ ಹರಿಸುವುದರಿಂದ ಸ್ಥಳೀಯರು ಹಾಗೂ ರೈತರಿಗೆ ತೊಂದರೆಯಾಗುತ್ತಿದೆ ಎಂದು ಹೋರಾಟಗಾರರು ಆರೋಪಿಸಿದ್ದು, ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಓದಂತ ಮಕ್ಕಳೆಲ್ಲ ನಮಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಾಮ್ ನಡೀತಾ ಇದೆ. ಇವತ್ತಿನ ವೇಳಾಪಟ್ಟಿಯಲ್ಲಿ 2 ಗಂಟೆವರೆಗೂ ಪರೀಕ್ಷೆ ಇದೆ. ಇಲ್ಲಿರ್ತಕ್ಕಂಥ ಹಾಸ್ಟೆಲ್ ಮಕ್ಕಳು ಬಂದಿದ್ದಾರೆ. ಈಗ ನಾವ್ಯಾವುದು ಉದ್ದೇಶಪೂರ್ವಕವಾಗಿ ಹುಡುಗರನ್ನ ಕರ್ಕೊಂಡೋಗಿ ಮಾಡ್ತಿಲ್ಲ. ಮೇನ್ ಸರ್, ಈಗ ಜಸ್ಟ್ ನೀವೇನಾಯ್ತು ಅಂತಂದರೆ ಅವು ಮಕ್ಕಳು ನಿಮ್ಮಿಂದ ನಿಂತಿದ್ರು, ಓಕೆ, ಆ ಟೈಮ್ನಲ್ಲಿ ಜೆಸಿಪಿಗೆ ಅಡ್ಡ ಕುಂದ್ರು ಬರಲಿಲ್ಲ ಅಂತ ಅಂದದ್ದು ವಿಡಿಯೋ ಇದೆ. ಈ ಎಂಪ್ಲಾಯ್ಸ್ ಎಲ್ಲ ಹುಡುಗರೇ ಬರ್ರಿ ಕುತ್ಕೊಳ್ರಿ ಅಂತಂದದ್ದು ಈ ವಿಡಿಯೋದಲ್ಲಿ ಇದೆ. ನೀವು ಅದ್ರ ಬಗ್ಗೆ ಏನು ಹೇಳ್ತೀರಿ? ಹುಡುಗರಿಗೆ ಹೇಳೋದಾದ್ರೆ ತಪ್ಪು. ನಾವು ಹುಡುಗರಿಗೆ ಈ ಒಂದು ಇದರಲ್ಲಿ ನಾನು ತರಕ್ಕೆ ತಯಾರಿಲ್ಲ. ಅಲ್ಲ, ಇದ್ರಾಗ ನಮ್ಮ ಹುಡುಗರು ಕುಂದಿರ್ತಾರಂತಲ್ಲ ವಿಡಿಯೋದಾಗ ಹೇಳಿರಿ. ಅದು ಬೇಕು ನಮಗೆ. ನಾವು ಮಕ್ಕಳ ಪರವಾಗಿ, ಎಲ್ಲರ ಪರವಾಗಿ, ಅದಕ್ಕೆ ನಾವು ಕೇಳ್ತಾರದು. ನಾವೇನು ಅವ್ರು ಒಂದೇ ಅಲ್ಲ, ನೀವು ಒಂದೇ ಅಲ್ಲ. ನಾನು ಇಷ್ಟ ಹೋರಾಟ ಮಾಡಿದ್ದೆ, ನನ್ನ ವಿದ್ಯಾರ್ಥಿಗಳಿಗೆ ನಾಳೆ ತೊಂದರೆ ಆಗ್ತದೆ. ನಾವು ನಿಮ್ಮ ವಿದ್ಯಾರ್ಥಿಗಳ ದೃಷ್ಟಿ ಒಂದ ನೋಡಲ್ಲ ಸರ್, ನಿಮ್ಮ ದೃಷ್ಟಿ ಒಂದ ನೋಡಲ್ಲ, ಅವ್ರ ದೃಷ್ಟಿ ಒಂದ ನೋಡಲ್ಲ. ಈ ವಾಸ್ತವ ಸ್ಥಿತಿ ನಮ್ಮ ಮಾಧ್ಯಮದ ಕೆಲಸ. ಇದೇ ವೇಳೆ ಕಾಲೇಜು ಆಡಳಿತಕ್ಕೆ ಸಂಬಂಧಿಸಿದಂತೆ ಪಟ್ಟಣ ಪಂಚಾಯಿತಿಗೆ ಹಲವು ವರ್ಷಗಳಿಂದ ತೆರಿಗೆ ಪಾವತಿಸಿಲ್ಲ ಎಂಬ ಆರೋಪವೂ ಕೇಳಿಬಂದಿದ್ದು, ಆದರೆ ಈ ಆರೋಪಗಳ ಕುರಿತು ಅಧಿಕೃತ ದಾಖಲೆಗಳು ಹಾಗೂ ಕಾಲೇಜು ಆಡಳಿತದ ಸ್ಪಷ್ಟ ಪ್ರತಿಕ್ರಿಯೆ ಅಗತ್ಯವಾಗಿದೆ. ತ್ಯಾಜ್ಯ ನೀರು ನಿರ್ವಹಣೆ, ವಿದ್ಯಾರ್ಥಿಗಳ ಸುರಕ್ಷತೆ ಹಾಗೂ ಕಾಮಗಾರಿ ವಿಚಾರದಲ್ಲಿ ಎದುರಾಗಿರುವ ಗೊಂದಲಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕೆಂಬ ಒತ್ತಾಯ ಸಾರ್ವಜನಿಕರಿಂದ ಕೇಳಿಬಂದಿದೆ. ಒಟ್ಟಿನಲ್ಲಿ ಕಾಲೇಜಿನ ತ್ಯಾಜ್ಯ ನೀರು ವಿವಾದ ಇದೀಗ ವಿದ್ಯಾರ್ಥಿಗಳ ಸುರಕ್ಷತೆ, ರೈತರ ಹಿತಾಸಕ್ತಿ ಹಾಗೂ ಆಡಳಿತಾತ್ಮಕ ಅನುಮತಿ ಕುರಿತು ಪ್ರಶ್ನೆಗಳನ್ನು ಹುಟ್ಟುಹಾಕಿದ್ದು, ಸಂಬಂಧಪಟ್ಟ ಅಧಿಕಾರಿಗಳ ಕ್ರಮದತ್ತ ಎಲ್ಲರ ಗಮನ ನೆಟ್ಟಿದೆ. ಋಷಭೇಂದ್ರ, ಪ್ರಗತಿ ಟಿವಿ, ವಿಜಯನಗರ.